ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಭಿಲಾಷ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಗೌರಿ ಗಣೇಶ ಹಬ್ಬದ ವಿಡಿಯೋ ಆಗಿದೆ. ನಾನು ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬೇಗ ಎದ್ದು ರಂಗೋಲಿ ಬಿಡಿಸಿ ಮನೆ ಕ್ಲೀನ್ ಮಾಡಿ ತೋರಣ ಕಟ್ಟಿ ಎಲ್ಲ ರೆಡಿ ಆದ್ರೂ ನಾವು ದೇವರ ಪೂಜೆಗೆ ಅಂತ ಹೋಗೋದು ಸ್ವಲ್ಪ ಲೇಟೇ ಆಯಿತು. ಲೇಟ್ ಅಂದರೆ 11 ಗಂಟೆಗೆಲ್ಲ ನಾವು ಹೊರಟ್ವಿ ಪೂಜೆ ಮಾಡಿಸ್ಕೊಂಬರೋದಕ್ಕೆ. ಯಾವಾಗ ಬಂದೆ? ಇವರ ನಮ್ಮ ಕಡೆ ಎಲ್ಲ ನಾಗರ ಪಂಚಮಿನ ಹಬ್ಬ ಅಂತ ವಿಶೇಷವಾಗಿ ಆಚರಿಸೋದಿಲ್ಲ. ಗೌರಿ ಗಣೇಶ ಹಬ್ಬ ದಿನನೇ ನಾಗರ ಕಲ್ಲತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಬನ್ರಿ ಬೇಕಾಳೆ ಬಳ್ಳಿ ಮರಕ್ಕೆ ಇಕ್ಕದ ದೇವಸ್ಥಾನದಿಂದ ಪೂಜೆ ಎಲ್ಲ ಮುಗಿಸಿ ಬರೋವಷ್ಟರಲ್ಲಿ ನಾವು 1:30 ಆಗಿತ್ತು. 1:30ಗೆ ಬಂದು ನಾವು ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದ್ವಿ. ಅಡುಗೆ ಎಲ್ಲ ರೆಡಿ ಆಯಿತು. ಅಡುಗೆ ನಾವು ಊಟ ಮಾಡೋದಕ್ಕಿಂತ ಮುಂಚೆ ಬಸವನ ತೋರಿಸ್ಬೇಕು ಅಂತ ನಮ್ಮ ಕಡೆ ಹೇಳ್ತಾರೆ. ಅಂದರೆ ಹಸುಗೆ ಪೂಜೆ ಮಾಡಿ ಅದಕ್ಕೆ ನೈವೇದ್ಯ ಥರ ಊಟ ಕೊಟ್ಟು ಅದಾದಮೇಲೆ ನಾವು ಊಟ ಮಾಡಬೇಕಾಗಿರುತ್ತೆ. ಅದೆಲ್ಲ ಮುಗಿಯೋವಷ್ಟರಲ್ಲಿ 3 ಗಂಟೆ ಆಯಿತು. 3 ಗಂಟೆಗೆ ನಾವು ಎಲ್ಲರೂ ಊಟ ಮಾಡಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಅಮ್ಮ ಮನೆಗೆ ಹೋದ್ವಿ. ಅಮ್ಮ ಮನೆಯಲ್ಲೂ ಕೂಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಬಂದಾದಮೇಲೆ ಅಮ್ಮ ಕಡುಬು ಮಾಡಿದ್ರು. ನಮ್ಮಮ್ಮ ಪ್ರತಿ ವರ್ಷ ಕಡುಬು ಮಾಡ್ತಾರೆ. ಮಾಡಿದ ಕಡುಬನ್ನ ಒಂದು 4 ಗಣೇಶ ಕೂರಿಸಿರೋ ಕಡೆ ತಗೊಂಡೋಗಿ ಕೊಟ್ಟು ಬರ್ತಾರೆ. ಹಬ್ಬ ಎಲ್ಲ ಮುಗಿಸ್ಕೊಂಡು ಸಂಡೇ ಈವ್ನಿಂಗು ನಾವು ಊರಿಂದ ಹೊರಟ್ವಿ ಬೆಂಗಳೂರಿಗೆ. ಇಲ್ಲಿ ನೋಡಿ ಎಲ್ಲ ಟ್ರಾಫಿಕ್ ಹೇಗಿದೆ ಆವತ್ತಿನ ದಿನ ಅಂದರೆ ಎಲ್ಲರೂ ಊರಿಂದ ಅವತ್ತೇ ಹೊರಡ್ತಾಯಿದ್ರು. ಮತ್ತು ಎಲ್ಲ ವೆಹಿಕಲಲ್ಲೂ ಲಗೇಜ್ ಇತ್ತು. ನಾನು ಕೂತ್ಕೊಂಡು ಅದೇ ಅಬ್ಸರ್ವ್ ಮಾಡ್ತಾಯಿದ್ದೆ. ಪ್ರತಿಯೊಂದು ವೆಹಿಕಲಲ್ಲೂ ಎಷ್ಟೊಂದು ಲಗೇಜ್ ಇದೆ. ಎಲ್ಲರೂ ನಮ್ಮ ಥರನೇ ಎಲ್ಲ ಪ್ಯಾಕ್ ಮಾಡಿಕೊಂಡು ಊರಿಂದ ಬೆಂಗಳೂರಿಗೆ ತೊಗೊಂಡು ಬರ್ತಾಯಿದ್ದಾರೆ ಅಂತ ಅಂದ್ಕೊತಾ ಇದ್ದೆ. ಹಾಯ್ ಎವ್ರಿವನ್, ಬ್ಯಾಕ್ ಟು ಬೆಂಗಳೂರು ಬಂದಿದ್ದೀವಿ. ಇದೆಲ್ಲ ಅರೇಂಜ್ ಮಾಡಬೇಕು, ಅಡುಗೆ ಮಾಡಬೇಕು, ಊಟ ಮಾಡಬೇಕು. ರಾ ಮಿಲ್ಕ್ ಊರಿಂದ ತಂದಿದ್ದು ನಮ್ಮ ತಂದೆ ಮನೆಯಿಂದ. ನುಗ್ಗೆ ಸೊಪ್ಪಿದೆ, ಪಟ್ಟಂತ ಉಪ್ಸಾರು ಮಾಡಿಬಿಡೋಣ ಅಲ್ವಾ. ಆಮೇಲೆ ಬೇಕಾದರೆ ಎಲ್ಲನೂ ಅರೇಂಜ್ ಮಾಡ್ಕೊಬೋದು.
ನುಗ್ಗೆ ಸಹ ಬಿಡಿಸೋದೇ ಬೇಡ, ಎಲ್ಲ ಎಲೆ ಎಲ್ಲ ಉದ್ರೆ ಹೋಗಿದೆ ಅಲ್ಲ. ಬರಬೇಕಾದ್ರೆ ತಗೊಂಡು ಬಿತ್ತಿರೋದು ಗೊತ್ತಿಲ್ಲ ಏನಂತ. ಹೇಗಿತ್ತು ಎಲ್ರಿಗೂ ಗೌರಿ ಗಣೇಶ ಹಬ್ಬ? ಹೋಪ್ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೊತೀನಿ. ನಾವು ಕೂಡ ಚೆನ್ನಾಗಿ ಮಾಡಿ ಬಂದ್ವಿ. ಅಪ್ಪ ಮನೇಲಿ, ಅಮ್ಮ ಮನೇಲಿ ಮತ್ತು ಅತ್ತೆ ಮನೇಲಿ ಎರಡೂ ಕಡೆ ಹಬ್ಬ ಮಾಡಿ ಬಂದಿದ್ದೀವಿ. ಚೆನ್ನಾಗಿತ್ತು. ಸ್ಲ್ಯಾಬೆಲ್ಲ ಹೋಗ್ಬೇಕಾದ್ರೆ ನಾನು ಕ್ಲೀನ್ ಮಾಡಿದ್ದೀನಿ, ಸೊ ಏನೂ ಆಗಿಲ್ಲ. ಹೇಗಿದ್ದರೂ ತೊಳಿಬೇಕು, ಒಂದು 4-5 ಸರಿ, 2-3 ಸರಿನಾದರೂ ತೊಳಿಬೇಕು. ಗೊತ್ತಿಲ್ಲ, ಎಲ್ಲ ಈಗ ಸಾಯಂಕಾಲ ಒಂದು 4 ಗಂಟೆನಲ್ಲಿ ಬಿಟ್ಟಿರೋದು, ಆದರೆ ಎಲ್ಲೆಲ್ಲ ಬಿಟ್ಟೋಗಿದೆ. ಒಂದಿನ ಹಿಂದೆ ಕಿತ್ತರೆ ಬಿಟ್ಟೋಗೋದು ನೋಡಿದ್ದೆ, ಇವತ್ತೇನು 4-5 ಗಂಟೆಗೇ ಕಿತ್ತೋಗಿದೆ. ಬಿಡಿಸೋ ಅವಶ್ಯಕತೆನೇ ಇಲ್ಲ. ಒಂದೊಂದು ಇರುತ್ತಲ್ಲ ಅದನ್ನು ಎತ್ತಾಕಿದ್ರೆ ಮುಗಿತು. ಇದೇನಿದು ಹಿಂಗೆ ನೀರು ಚೆಲ್ಕೊಂಡು ಕೂತಿದ್ಯೆ? ಏನಿದು?
ಮೋದಕ, ಎಳ್ಳು ತಂಬಿಟ್ಟು, ಅಕ್ಕಿ ತಂಬಿಟ್ಟು, ಫ್ರೂಟ್ಸ್. ಏನಂದರೆ ಹೊಸದು ಹುಚ್ಚೋದಲ್ಲ, ತಂದಿರೋ ಸಾಮಾನೆಲ್ಲ ನೀಟಾಗಿಟ್ಟರೆ ಅದೇ ಮುಗಿತು. ನಮ್ಮ ಮನೆ ಹತ್ರ ಒಂದು ಭರತನಾಟ್ಯ ಕ್ಲಾಸ್ ಇದೆ. ಅಲ್ಲಿ ಹೋದಾಗೆಲ್ಲ ನಾನು ಆ ಹುಡುಗಿರು ನೋಡ್ತಾ ಇರ್ತೀನಿ. ಪುಟಾಣಿಗೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅಂದರೆ, ಸಂಚಿತ್ ಹುಡುಗಿಯಾಗಿದ್ದರೆ ನಾನು ಕೂಡ ಅಲ್ಲಿಗೆ ಸೇರಿಸ್ತಿದ್ದೆ. ಇನ್ನು ಈವ್ನಿಂಗು ಪಾರ್ಕ್ ಹತ್ರ ಹೋಗಿದ್ದೆ ಸಂಚಿತ್ ಕರ್ಕೊಂಡು. ಅಲ್ಲಿ ಒಂದು ಹುಡುಗ ಬಂದಿದ್ದ. ಆ ಹುಡುಗ ತುಂಬ ಮಾತಾಡ್ತಾ ಇದ್ದ, ಚೆನ್ನಾಗೂ ಇದ್ದ. ಆಂಟಿ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಸರಿನಪ್ಪ ಮಾಡಪ್ಪ ಅಂತಂತ ಹೇಳಿದೆ. ಅದನ್ನು ವೀಡಿಯೋ ತೊಗೊಂಡಿದ್ದೆ. ಸ್ಟಾರ್ಟ್. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡಿ.